ಬಣಗಳಾಗಿ ಪರಸ್ಪರ ಇಬ್ಬರು ಕೂಡ ಮಾತಿನ ಸಮಾನ ಆಡ್ತಾ ಇದ್ದಾರೆ ಸರ್. ಅದನ್ನೇ ನೋಡ್ಕೊಂಡು ನಾವು ತಮಾಷೆ ನೋಡಿ. ಈಗ ಯಾರು ವಿಜೇಂದ್ರ ಅವರು, ಅಶೋಕು, ನಮ್ಮ ಇವನು ಯಾರಪ್ಪ ನಮ್ಮ ಸಿ ಟಿ ರವಿ ಇವತ್ರ ಹೇಳ್ಬೇಕಲ್ಲ. ಏನು ನಮ್ಮ ಬಗ್ಗೆ ಮಾತನಾಡ್ತಿದ್ರು ಅನಾವಶ್ಯಕವಾಗಿ. ಅವ್ರ ಪಕ್ಷದಲ್ಲೇ ಇಷ್ಟೊಂದು ದೊಡ್ಡ ಬಿರ್ಕಾಗಿರೋನಾಗ ಇದನ್ನು ಯಾರು ಉತ್ತರ, ಇದು ಯಾರು ಸಮಾಧಾನ ಮಾಡೋರು, ಇದು ಯಾರು ಸರಿಪಡಿಸೋರು? ಅದಕ್ಕೇ ಇನ್ನೊಬ್ಬರ ಬಗ್ಗೆ ಅನಾವಶ್ಯಕವಾಗಿ ಮಾತನಾಡಿದ್ರೆ ಏನೆಲ್ಲ ಅನುಭವಿಸ್ಬೇಕಾಗುತ್ತೆ ಅನ್ನೋದು ಇದೇ ಸಾಕ್ಷಿ. ಸರ್, ಇದೇ ವೇಳೆ ಯತ್ನಾಳ್ ಅವರು ಸಹ ಒಕ್ಕೂರದ ಹೋರಾಟ ಬಸವಣ್ಣವರು ಕೂಡ ಅವಹೇಳನ ಮಾಡಿದ್ರು ಸರ್. ಬಸವಣ್ಣವ್ರ ರೀತಿ ಎದುರ್ಕೊಂಡ್ರೆ ಬಸವಣ್ಣವ್ರು ಎದುರ್ಕೊಂಡು ನದಿಗಾರದ್ರು, ಆ ರೀತಿ ನಾವು ಮಾಡಬೇಕಾಗತ್ತೆ ಅನ್ನೋದು ಕೂಡ ಇದೆ. ಅವರು ಮಾತನಾಡೋನಾಗ ಬಸವಣ್ಣವ್ರನ್ನ ಹೋಲ್ಸೋದು, ಬಸವಣ್ಣವ್ರ ಹಂಗಾರೆ ಹೇಳಿ ಅಂತ ಅನ್ನೋ ರೀತಿಲಿ ಹೇಳೋರು. ನದಿಗಾರದ್ರು ಅಂದರೆ ಏನರ್ಥ? ಬಸವಣ್ಣವರು ಸಂದೇಶವನ್ನು ಸಾರದಂಥ ಸಾವಿರಾರು ವರ್ಷದ ಈ ಭೂಮಿನಲ್ಲಿ ಅವರಂಥ ಅತ್ಯಂತ ಎಲ್ಲರೂ ನಾವು ಪೂಜ್ಯ ಮನೋಭಾವದಿಂದ ಪೂಜಿಸ್ತೀವಿ. ಬಸವಣ್ಣವ್ರ ಬಗ್ಗೆ ಹಂಗೆಲ್ಲ ಲಘುವಾಗಿ ಅವ್ರು ಮಾತನಾಡೋದು ತಪ್ಪು. ಬಸವಣ್ಣವರು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಇವತ್ತಿಗೂ ಸಹ ಅದು ಸಂದೇಶ ನಮ್ಮೆಲ್ಲರಿಗೂ ಒಂದು ಅಸಂಘಟಿತ ಪ್ರತಿಯೊಬ್ಬರಿಗೂ ಸ್ವಾಭಿಮಾನದ ಸಂಕೇತ. ಆಮೇಲೆ ಎಲ್ಲ ಸಮಾಜವನ್ನು ಒಗ್ಗಟ್ಟು ಮಾಡ್ತಕ್ಕಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಅದರಿಂದ ಅವ್ರು ಏನಾದ್ರು ಬಸವಣ್ಣವ್ರ ಬಗ್ಗೆ ಮಾತಾಡಲಿ, ಬಸವಣ್ಣವ್ರ ಬಗ್ಗೆ ಗೌರವ ಕಡಿಮೆ ಆಗಲ್ಲ, ಅದೊಂದು ಕಡೆ. ಬಟ್ ಈ ಒಕ್ಕದೇನಿದೆ, ಮೊನ್ನೆ ಎಲ್ಲ ಪತ್ರಿಕೆಯಲ್ಲಿ ನೀವೇ ನೋಡಿದ್ದೀರಾ, ಎಷ್ಟು 16,000 ಎಷ್ಟೋ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಬಿ ಜೆ ಪಿಯವ್ರ ಕಾಲದಲ್ಲಿ ಅಂತ. ಅದಾದಮೇಲೆ ಒಂದು ಸ್ವಲ್ಪ ಕಡಿಮೆ ಆಗಿದೆ ಅವ್ರಿಗೇನಾಗಿದೆ, ಒಕ್ಕ ಬಗ್ಗೆ ಯತ್ನಾಳವರು ಹೆಚ್ಚಿಗೆ ಮಾಡಿದಷ್ಟು ಅದು ಬಿ ಜೆ ಪಿ ಬಣ್ಣ ಬಯಲಾಗುತ್ತೆ ಅಂತೇಳಿ ಬಿ ಜೆ ಪಿಯವರೆಲ್ಲ ಮಾಡಬೇಡ ಅಂತವ್ರೆ. ಅವರು ಆಗಲಿ ಬಿಡು, ಯಾರು ತಪ್ಪು ಮಾಡಿದ್ರು ತಪ್ಪು ಅಂತ ಯತ್ನಾಳು ಬಯಲು ಮಾಡ್ತಾವ್ರೆ. ಮಾಡ್ತಾರೆ. ಬಿಜೆಪಿಯಲ್ಲಿ ಎರಡು ಬಣಗಳಾಗಿ ಪರಸ್ಪರ ಇಬ್ಬರು ಕೂಡ ಮಾತಿನ ಸಮಾನ ಆಡ್ತಾ ಇದ್ದಾರೆ ಸರ್. ಅದನ್ನೇ ನೋಡ್ಕೊಂಡು ನಾವು ತಮಾಷೆ ನೋಡಿ. ಈಗ ಯಾರು ವಿಜೇಂದ್ರ ಅವರು, ಅಶೋಕು, ನಮ್ಮ ಇವನು ಯಾರಪ್ಪ ನಮ್ಮ ಸಿ ಟಿ ರವಿ ಇವತ್ರ ಹೇಳ್ಬೇಕಲ್ಲ. ಏನು ನಮ್ಮ ಬಗ್ಗೆ ಮಾತನಾಡ್ತಿದ್ರು ಅನಾವಶ್ಯಕವಾಗಿ. ಅವ್ರ ಪಕ್ಷದಲ್ಲೇ ಇಷ್ಟೊಂದು ದೊಡ್ಡ ಬಿರ್ಕಾಗಿರೋನಾಗ ಇದನ್ನು ಯಾರು ಉತ್ತರ, ಇದು ಯಾರು ಸಮಾಧಾನ ಮಾಡೋರು, ಇದು ಯಾರು ಸರಿಪಡಿಸೋರು? ಅದಕ್ಕೇ ಇನ್ನೊಬ್ಬರ ಬಗ್ಗೆ ಅನಾವಶ್ಯಕವಾಗಿ ಮಾತನಾಡಿದ್ರೆ ಏನೆಲ್ಲ ಅನುಭವಿಸ್ಬೇಕಾಗುತ್ತೆ ಅನ್ನೋದು ಇದೇ ಸಾಕ್ಷಿ. ಸರ್, ಇದೇ ವೇಳೆ ಯತ್ನಾಳ್ ಅವರು ಸಹ ಒಕ್ಕೂರದ ಹೋರಾಟ ಬಸವಣ್ಣವರು ಕೂಡ ಅವಹೇಳನ ಮಾಡಿದ್ರು ಸರ್. ಬಸವಣ್ಣವ್ರ ರೀತಿ ಎದುರ್ಕೊಂಡ್ರೆ ಬಸವಣ್ಣವ್ರು ಎದುರ್ಕೊಂಡು ನದಿಗಾರದ್ರು, ಆ ರೀತಿ ನಾವು ಮಾಡಬೇಕಾಗತ್ತೆ ಅನ್ನೋದು ಕೂಡ ಇದೆ. ಅವರು ಮಾತನಾಡೋನಾಗ ಬಸವಣ್ಣವ್ರನ್ನ ಹೋಲ್ಸೋದು, ಬಸವಣ್ಣವ್ರ ಹಂಗಾರೆ ಹೇಳಿ ಅಂತ ಅನ್ನೋ ರೀತಿಲಿ ಹೇಳೋರು. ನದಿಗಾರದ್ರು ಅಂದರೆ ಏನರ್ಥ? ಬಸವಣ್ಣವರು ಸಂದೇಶವನ್ನು ಸಾರದಂಥ ಸಾವಿರಾರು ವರ್ಷದ ಈ ಭೂಮಿನಲ್ಲಿ ಅವರಂಥ ಅತ್ಯಂತ ಎಲ್ಲರೂ ನಾವು ಪೂಜ್ಯ ಮನೋಭಾವದಿಂದ ಪೂಜಿಸ್ತೀವಿ. ಬಸವಣ್ಣವ್ರ ಬಗ್ಗೆ ಹಂಗೆಲ್ಲ ಲಘುವಾಗಿ ಅವ್ರು ಮಾತನಾಡೋದು ತಪ್ಪು. ಬಸವಣ್ಣವರು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಇವತ್ತಿಗೂ ಸಹ ಅದು ಸಂದೇಶ ನಮ್ಮೆಲ್ಲರಿಗೂ ಒಂದು ಅಸಂಘಟಿತ ಪ್ರತಿಯೊಬ್ಬರಿಗೂ ಸ್ವಾಭಿಮಾನದ ಸಂಕೇತ. ಆಮೇಲೆ ಎಲ್ಲ ಸಮಾಜವನ್ನು ಒಗ್ಗಟ್ಟು ಮಾಡ್ತಕ್ಕಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಅದರಿಂದ ಅವ್ರು ಏನಾದ್ರು ಬಸವಣ್ಣವ್ರ ಬಗ್ಗೆ ಮಾತಾಡಲಿ, ಬಸವಣ್ಣವ್ರ ಬಗ್ಗೆ ಗೌರವ ಕಡಿಮೆ ಆಗಲ್ಲ, ಅದೊಂದು ಕಡೆ. ಬಟ್ ಈ ಒಕ್ಕದೇನಿದೆ, ಮೊನ್ನೆ ಎಲ್ಲ ಪತ್ರಿಕೆಯಲ್ಲಿ ನೀವೇ ನೋಡಿದ್ದೀರಾ, ಎಷ್ಟು 16,000 ಎಷ್ಟೋ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಬಿ ಜೆ ಪಿಯವ್ರ ಕಾಲದಲ್ಲಿ ಅಂತ. ಅದಾದಮೇಲೆ ಒಂದು ಸ್ವಲ್ಪ ಕಡಿಮೆ ಆಗಿದೆ ಅವ್ರಿಗೇನಾಗಿದೆ, ಒಕ್ಕ ಬಗ್ಗೆ ಯತ್ನಾಳವರು ಹೆಚ್ಚಿಗೆ ಮಾಡಿದಷ್ಟು ಅದು ಬಿ ಜೆ ಪಿ ಬಣ್ಣ ಬಯಲಾಗುತ್ತೆ ಅಂತೇಳಿ ಬಿ ಜೆ ಪಿಯವರೆಲ್ಲ ಮಾಡಬೇಡ ಅಂತವ್ರೆ. ಅವರು ಆಗಲಿ ಬಿಡು, ಯಾರು ತಪ್ಪು ಮಾಡಿದ್ರು ತಪ್ಪು ಅಂತ ಯತ್ನಾಳು ಬಯಲು ಮಾಡ್ತಾವ್ರೆ. ಮಾಡಲಿ.